ಭೂತನಾಥ ಸದಾನಂದ ಸರ್ವಭೂತ ದಯಾಪರ ರಕ್ಷ ರಕ್ಷ ಮಹಾಭಾವೋ ಶಾಸ್ತ್ಯ ತುಭ್ಯಂ ನಮೋ ನಮಃ. ಕೇರಳ is the state of temples. Kerala is the state of culture. ಇವೆರಡೂ ನಾವು ವೇದಿಕೆ ಮೇಲೆ ಬಹಳ ಚೆನ್ನಾಗಿ ಅನಾವರಣಗೊಂಡಿದ್ದನ್ನು ನೋಡಿದ್ದೀವಿ. ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಮ್ಮ ಕೇರಳದ ಮಕ್ಕಳು ಇವತ್ತು ಕೊಟ್ಟಿದ್ದಾವೆ ಅನ್ನೋದು ಸಂತೋಷ. ಇಷ್ಟು ಹಾಡುಗಳಲ್ಲೂ ಒಂದಾದರೂ ಕನ್ನಡ ಹಾಡು ಬರುತ್ತಾ ಅಂತ ಕಾಯ್ತಾ ಇದ್ವಿ. ಕಡೆಗೆ ಒಂದು ಯಾವುದೋ ನೃತ್ಯದಲ್ಲಿ ಬಂತು. ಅಂತೂ ನೀವೆಲ್ಲ ಫ್ಯಾಷನ್ ಪೆರೇಡ್ ಮಾಡಿದ್ರಿ, ಎಲ್ಲವೂ ಸಹ ಟ್ರೆಡಿಷ್ನಲ್ ಆಗಿ ಅತ್ಯಂತ ಚಂದವಾಗಿ ಮಕ್ಕಳು ಕಾಣ್ತಾ ಇದ್ವು. ಅದು ಭಾಳ ಸಂತೋಷ ಆಗಿದೆ. ಅದರೊಳಗೂ ನಮ್ಮ ಪ್ರಕಾಶನಾಥ ಸ್ವಾಮೀಜಿಯವರು ಕೇವಲ ಈ ಮಕ್ಕಳಿಗೆ ಎಜುಕೇಷನ್ ಅಷ್ಟೇ ಕೊಡ್ತಾ ಇಲ್ಲ, ಆ ಮಕ್ಕಳಿಗೆ ಸಂಸ್ಕೃತಿ, ಭಾರತೀಯತೆ ಮತ್ತು ಅವು ಸಂತೋಷದಲ್ಲಿ ಇಲ್ಲಿ ದಿನಗಳನ್ನು ಕಳೆಯೋದಕ್ಕೋಸ್ಕರ ಏನು ಬೇಕೋ ಆ ಮಕ್ಕಳ ಜೊತೆಗೆ ತಾನೂ ಒಬ್ಬರು ಮಕ್ಕಳಾಗಿ ಸೇರಿಕೊಳ್ತಾ ಇರುವಂಥದ್ದು ಬಹಳ ಸಂತೋಷದ ವಿಚಾರ. ನಮಗೆ ಕೇರಳಕ್ಕೂ ಒಂದು ಸಂಬಂಧ ಇದೆ. ಭಾರತದಲ್ಲಿ ಅಯ್ಯಪ್ಪ ಸ್ವಾಮಿಯ ಪೀಠಾಧಿಪತಿಗಳಾಗಿ ನಾವು ಶಬರಿಮಲೆಯ ಅಯ್ಯಪ್ಪನ ಪೀಠದ ಗುರುಗಳು ಅಂತ ಹೇಳ್ಕೊಳ್ಳೋಕ್ಕೆ ಭಾಳಷ್ಟು ಸಂತೋಷ ಪಡ್ತೇವೆ. ಶಬರಿಮಲೆಗೂ ನಮಗೂ ಅತೀವಾಗಿರ್ತಕ್ಕಂಥ 47 ವರ್ಷದ ಸಂಬಂಧ ಇದೆ. ಹಾಗಾಗಿ ಕೇರಳದ ಕಾರ್ಯಕ್ರಮ ಅಂದ ತಕ್ಷಣ ಗುರುಗಳು ನಿನ್ನೆ ರಾತ್ರಿ ಕರೆದ ತಕ್ಷಣ ಓಡಿ ಬಂದಿದ್ದೇವೆ. ನೋಡಿದಾಗ ನನಗೆ ಒಂದು ಸರ್ತಿ ಕೇರಳಕ್ಕೆ ಹೋಗಿ ಬಂದದ್ದು ಸಂತೋಷ ಆಯಿತು. ನೀವಿವತ್ತು ಓಣಂ ಮಾಡ್ತಾಯಿದ್ದೀರಿ, ನಿಮ್ಮ ತಲೆನಲ್ಲಿ ಒಂದು ಸಣ್ಣದೊಂದು ಪ್ರಶ್ನೆ ಇಟ್ಟು ಮುಂದಿನ ವರ್ಷ ಅದಕ್ಕೆ ಉತ್ತರ ಕೊಡ್ತೀನಿ. ಯಾಕೆಂದರೆ ಅಷ್ಟು ನೀವೊಂಚೂರು ವರ್ಕ್ ಮಾಡಲಿ ಅಂಥೇಳಿ ನೀವೊಂದು ಫೋಟೋ ತೋರಿಸಿದ್ರಿ. ಬಂದು ಕುಳಿತ ತಕ್ಷಣ ನಿಮ್ಮ ಸ್ಕ್ರೀನ್ ಮೇಲಿತ್ತು ಬಲಿಚಕ್ರವರ್ತಿದು. ಯಾಕೆಂತಂದರೆ ಈ ಓಣಮು ಬಲಿಚಕ್ರವರ್ತಿಯನ್ನು ಮತ್ತೊಮ್ಮೆ ಕರಿತಕ್ಕಂಥ ಒಂದು ಹಬ್ಬ. ಇದನ್ನು ಮಾಡ್ತಕ್ಕಂಥದ್ದು ದಕ್ಷಿಣ ಕನ್ನಡ, ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಮತ್ತು ಉತ್ತರ ನಮ್ಮ ಉಡುಪಿ ಜಿಲ್ಲೆ ಮತ್ತು ಕೇರಳ ಎರಡೂ ಸಹ ಬಲೀಂದ್ರನ ಪೂಜೆಯನ್ನು ಮಾಡ್ತಾರೆ. ಒಂದು ಪ್ರಶ್ನೆ ಈಗ ನೀವು ಯೋಚನೆ ಮಾಡಬೇಕು. ಪರಶುರಾಮ 6ನೇ ಅವತಾರದಲ್ಲಿ ಬಂದ ಮೇಲೆ ಕೇರಳ ಹುಟ್ಕೊಂಡಿದ್ದು ಅಂತ ಹೇಳ್ತೀವಿ. ಯಾಕೆಂತಂದರೆ ಪರಶುರಾಮ ಕ್ಷೇತ್ರ ಕೇರಳ. ಅವನ ಕೊಡ್ಲಿ ಸಮುದ್ರಕ್ಕೆ ಎಸ್ತ ಮೇಲೆ 3 ತುಂಡಾಗಿ ಬಿತ್ತು. ಒಂದು ತ್ರಿಶೂರು, ಇನ್ನೊಂದು ಮಲ್ಪೆ, ಮತ್ತೊಂದು ಮುರುಡೇಶ್ವರ. ಅಷ್ಟು ಸಮುದ್ರ ಹಿಂದೆ ಸರಿದು ಅದು ಭಾರ್ಗವ ಕ್ಷೇತ್ರ, ಪರಶುರಾಮ ಕ್ಷೇತ್ರ ಆಯಿತು. ಇದರ ನೆನಪಿಗೆ 18 ಮೆಟ್ಟಿಲು ಮಾಡಿ ಅಯ್ಯಪ್ಪನ ಕ್ಷೇತ್ರವನ್ನು ಪರಶುರಾಮರು ಮಾಡಿದರು. ಈಗ ಯೋಚನೆ ಮಾಡಿ, ಪರಶುರಾಮರಿಗಿಂತ ಮುಂಚೆನೇ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತಳ್ಳಿಯಾಗಿದೆ ವಾಮನ ಅವತಾರದಲ್ಲಿ. ಹಾಗಿದ್ದ ಮೇಲೆ ಕೇರಳಕ್ಕೆ ಬಲಿಚಕ್ರವರ್ತಿಯ ಸಂಬಂಧ ಹೆಂಗೆ? ಇದನ್ನು ನೀವು ವರ್ಕೌಟ್ ಮಾಡಿ ನಿಮ್ಮ ಗುರುಗಳ ಹತ್ರ ಉತ್ತರ ಕೊಡಿ. ಅವರೆಲ್ಲವನ್ನೂ ತಿಳ್ಕೊಂಡಂಥವ್ರು. ಅವ್ರು ಹೇಗೆ ನಿಮ್ಮ ಜೊತೆಗೆ ತಿರುಗ್ತಾರೆ, ಕುಣಿತಾರೆ, ಡ್ಯಾನ್ಸ್ ಮಾಡ್ತಾರೆ, ನಿಮ್ಮ ಮಾಡಿಸ್ತಾರೆ ನೋಡಿ. ಖುಷಿನಲ್ಲಿ ನಿಮಗೆ ಆ ಪ್ರೈಸ್ಗಳಿಗೆ ಇಷ್ಟಿಷ್ಟು ಅಂತೇಳಿ ಮಕ್ಕಳಿಗೆ, ತನ್ನ ಮಕ್ಕಳಿಗೆ ಕೊಟ್ಟಂಗೆ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಕೇರಳದವರು ಇದಕ್ಕೆ ಪ್ರಶ್ನೆಗೆ ಉತ್ತರವನ್ನು ನಮ್ಮ ಗುರುಗಳಿಗೆ ತಿಳಿಸಿದ್ರೆ ಅವ್ರು ನನಗೆ ಫೋನಲ್ಲಿ ತಿಳಿಸ್ತಾರೆ. ತಿಳಿಸ್ಲಿಲ್ಲ ಅಂದರೆ ನಾನು ಮುಂದಿನ ವರ್ಷ ಬಂದಾಗ ಉತ್ತರವನ್ನು ತಿಳಿಸ್ತೀನಿ. ನಿಮಗೆಲ್ಲರಿಗೂ ಸಹ ಆ ಬಲಿಯ ಆಶೀರ್ವಾದ ಆಗಲಿ, ಹಾಗೆ ಪರಶುರಾಮನ ಮತ್ತು ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡ್ತಾಯಿದ್ದೆ.